ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, ಫಾರೆಸ್ಟ್ ವಾಚರ್ ಏನು 775 ಹುದ್ದೆಗಳ ಒಂದು ಆಲ್ರೆಡಿ ನೋಟಿಫಿಕೇಷನ್ ಬಂದಿದೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ನು ಸಹ ಏನಂತಂದರೆ ಕೆಲವರು ಅರ್ಜಿ ಸಲ್ಲಿಸಿರ್ತಾರೆ. ಆಲ್ರೆಡಿ ಅಪ್ಲಿಕೇಶನ್ ಪ್ರೊಸೆಸ್ಸು ಸಹ ಈಗ ಪ್ರೆಸೆಂಟ್ ನಡೀತಾ ಇದೆ. ಈ ತಿಂಗಳ 31ರವರೆಗೂ ಅಂದರೆ ಆಗಸ್ಟ್ 31ರವರೆಗೂ ಆನ್ಲೈನ್ ಅಪ್ಲಿಕೇಶನ್ನು ಸಹ ಏನಪ್ಪ ಅಂತಂತಂದರೆ ಇರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇರುತ್ತೋ ಪ್ರತಿಯೊಬ್ಬರು ಸಹ ಅರ್ಜಿನ ಸಲ್ಲಿಸ್ರಿ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಸಹ ಈಗಾಗಲೇ ನಾನು ವೀಡಿಯೋವನ್ನು ಮಾಡಿದ್ದೀನಿ. ಅದರ ಮೂಲಕ ನೋಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಈಗಾಗಲೇ ನಾನು ಕಟ್ ಆಫ್ ಬಗ್ಗೆ ವಿವಿಧ ರೀತಿಯಾದಂತಹ ಒಂದು ಏನಪ್ಪ ಅಂತಂದರೆ ವೀಡಿಯೋಗಳನ್ನ ಮಾಡಿದ್ದೀನಿ. ಇದರಲ್ಲಿ ಏನಪ್ಪ ಅಂತಂದರೆ 1:20 ಅಂದರೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಏನು, ಈಗ ಅಪ್ಲಿಕೇಶನ್ ಹಾಕಿದವರಲ್ಲಿ 1:20 ರೇಷದಲ್ಲಿ ಫಿಸಿಕಲ್ಗೆ ಏನು ಮಾಡ್ತಾರೆ ಅಂತಂದರೆ ಆಯ್ಕೆ ಮಾಡ್ತಾರೆ. ಹೌದಾ? ಹಾಗಾದರೆ ಈ 1:20 ರೇಷದಲ್ಲಿ ಫಿಸಿಕಲ್ಗೆ ಸೆಲೆಕ್ಟ್ ಆಗಬೇಕಂತಂದರೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಎಂಬುದನ್ನು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೆ ಯಾರೆಲ್ಲ ಈ ಒಂದು ಫಾರೆಸ್ಟ್ ವಾಚರ್ ನೋಟಿಫಿಕೇಷನ್ ಅಪ್ಲಿಕೇಶನ್ ಆಗ್ತಾಯಿದ್ದಾರೋ ಪ್ರತಿಯೊಬ್ಬರು ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಲಿಂಕ್ ಬಂದುಬಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೆಕ್ಸ್ಟು ನಾವು ಈ ಒಂದು ಕಟ್ ಆಫ್ ಬಗ್ಗೆನೇ ಲೈವ್ ಆಗಿ ಡಿಸ್ಕಷನ್ ಮಾಡೋಣ, ಓಕೆನಾ? ಹಾಗಾಗಿ ಪ್ರತಿಯೊಬ್ಬರು ಸಹ ಜಾಯ್ನ್ ಆದರೆ ಡಿಸ್ಕಷನ್ ಮಾಡೋಕ್ಕೆ ಬರುತ್ತೆ. ಈಗ ನಾನು ಏನಪ್ಪ ಅಂತಂತಂದರೆ, ಎಷ್ಟು ಪರ್ಸೆಂಟೇಜ್ ಇದ್ದರೆ ನೀವು 1:20 ಫಿಸಿಕಲ್ಗೆ ಸೆಲೆಕ್ಟ್ ಆಗ್ತೀರಾ ಅಂತ, ಓಕೆನಾ? ಇಲ್ಲಿ ಬಂದುಬಿಟ್ಟು ಇಲ್ಲಿ ಯಾವ ರೀತಿಯಾಗಿ ಅಂತಂತಂದರೆ, ನೀವು ಅರ್ಜಿ ಸಲ್ಲಿಸಿರುವಂಥ ಆಧಾರದ ಮೇಲೂ ಡಿಪೆಂಡ್ ಆಗುತ್ತೆ ಮತ್ತು ನಿಮ್ಮ ಒಂದು ವೇಕೆನ್ಸಿ ಮೇಲೂ ಸಹ ಡಿಪೆಂಡ್ ಆಗುತ್ತೆ, ಓಕೆನಾ? ನಾನು ಲಾಸ್ಟ್ ಇಯರ್ ಆಧಾರದ ಮೇಲೆ ಈಗ ನಾನು ಹೇಳ್ತೀನಿ. ಇದು ಫೈನಲ್ ಕಟ್ ಆಫ್ ಅಲ್ಲ, ಓಕೆನಾ? ಅಂದರೆ 1:1 ಫೈನಲ್ ಸೆಲೆಕ್ಟ್ ಆಗುವಂಥದ್ದಲ್ಲ. ಇದು ಫಿಸಿಕಲ್ಗೆ ಒಂದು ಹುದ್ದೆಗೆ 20 ಈ 1:20 ಅಂದರೆ ಏನು ಅಂತ ಕೆಲವರು ಕೇಳ್ತಾ ಇರ್ತೀರಿ. ಹಾಗಾಗಿ ನಾನು ಹೇಳಿರುವಂಥದ್ದು ಏನಪ್ಪ ಅಂತಂದರೆ, 1:20ಗೆ ಆಯ್ಕೆ ಆಗಬೇಕಂತಂದರೆ ಈಗ ನೀವು ಹೈಯೆಸ್ಟ್ 100ಕ್ಕಿಂತ ಹೆಚ್ಚು ಹುದ್ದೆಗಳಿರುವಂತಹ ಒಂದು ಸರ್ಕಲ್ ಬಗ್ಗೆ ಹೇಳೋದಾದರೆ, 100ಕ್ಕಿಂತ ಹೆಚ್ಚು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಅಪ್ಲಿಕೇಶನ್ ಎಷ್ಟು ಹಾಕಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ಒಂದು ಸೇಫ್ ನೀವು ಫಿಸಿಕಲ್ಗೆ ಆಯ್ಕೆ ಆಗ್ತೀರಿ ಎಂಬುದನ್ನು ನಾನು ಹೇಳೋದಾದರೆ, ಎಕ್ಸ್ಪೆಕ್ಟೆಡಾಗಿ ಈ ಬಾರಿ 90 ಇದ್ದವರು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಸ್ನೇಹಿತರೆ. ಕೆಲವೊಂದು ಬಾರಿ ಏನಾಗ್ಬೋದಪ್ಪ ಅಂತಂದರೆ, ಕಳೆದ ಬಾರಿ 87 ಇದ್ದವರು, ಕೆಲವೊಂದು ಸಾರಿ 85 ಇದ್ದವರು ಒಂದು ಸರ್ಕಲಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಹೋದ ಸಾರಿನೇ ಕಡಿಮೆ ವೇಕೆನ್ಸಿ ಇದ್ದವು 310. ಈ ಸಾರಿ ಏನಪ್ಪ ಅಂತಂತಂದರೆ ಜಾಸ್ತಿ ಇವೆ, ಅದಕ್ಕಿಂತ ಡಬಲ್ ವೇಕೆನ್ಸಿಗಳಿವೆ. ಬಟ್ ನಾನು ಹೋದ ಸಾರಿ ಹೋಗಿತ್ತು ಅಂತ ಹೇಳ್ತಿದ್ದೀನಿ. ಈ ಸಾರಿ 85 84 ಇದ್ದವರು ಆಗುತ್ತೀರಾ ಅಂತ ನಾನು ಹೇಳಲ್ಲ. ಬಟ್ ಹೋದ ಸಾರಿದು ಒಂದು ಸಾರಿ ನಿಮ್ಗೆ ಹೇಳ್ತೀನಿ. ಏನಪ್ಪ ಅಂದರೆ 85 87 ಈ ರೀತಿಯಾಗಿ ಕೆಲವೊಂದು ಸರ್ಕಲಲ್ಲಿ ಹೋಗಿದೆ. ಅದು ನಾವು ಇಂಥ ಸರ್ಕಲಲ್ಲೇ ಈ ಸಾರಿ ಅಷ್ಟು ಹೋಗುತ್ತೆ ಕಟ್ ಆಫ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋಲ್ಲ. ಯಾಕಂತಂದರೆ ಅಲ್ಲಿ ಹಾಕಿರುವಂಥ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಕಳೆದ ಬಾರಿ ಲೋಯೆಸ್ಟ್ ಕಟ್ ಆಫ್ 1:20 ಫಿಸಿಕಲ್ಗೆ ಹೇಳ್ತಾ ಇದ್ದೀನಿ ನಾನು, ಮತ್ತು ಫೈನಲ್ ಅಲ್ಲ. ನೀವು 85 ಇದ್ದವರೆಲ್ಲರೂ ಫೈನಲ್ ಸೆಲೆಕ್ಟ್ ಆಗ್ತೀರಾ ಅಂತಲ್ಲ, ಇದನ್ನು ತಿಳ್ಕೊಳ್ರಿ. ಏನಪ್ಪ ಅಂದರೆ 85 ಇದ್ದವರು ಫಿಸಿಕಲ್ಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ ಕೆಲವೊಂದು ಸರ್ಕಲಲ್ಲಿ, ಓಕೆ? ಫಿಸಿಕಲ್ಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್, ಓಕೆ? ಸೆಲೆಕ್ಟ್ ಆಗ್ತೀರಾ ಅಂತಲ್ಲ, ಸೇಫ್ ಅಂತಂದರೆ 90 ಅಬೋವ್ ಇದ್ದವರು ಆಲ್ಮೋಸ್ಟ್ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ, ಓಕೆ? ಇನ್ನು 80+ ಇದ್ದವರು ಸಹ ಚಾನ್ಸಸ್ 50% ಚಾನ್ಸಸ್ ಇದೆ. 100% ಅಲ್ಲ, 50%. 90 ಮೇಲೆ ಇದ್ದವ್ರದ್ದು 90% ಚಾನ್ಸಸ್. 95 ಅಬೋವ್ ಇದ್ದವ್ರದ್ದು 100% ಸೆಲೆಕ್ಟ್ ಆಗ್ತಾರೆ ಫಿಸಿಕಲಿಗೆ, ಓಕೆ? ಇದು ಇವತ್ತಿನ ವಿಡಿಯೋ. ಇನ್ನೊಂದು ಹೇಳ್ತೀನಿ ನಾನು, ಇದು ಎಕ್ಸ್ಪೆಕ್ಟೆಡ್ ಆದಂಥ ಮಾಹಿತಿ ಮಾತ್ರ ಆಗಿರುತ್ತೆ ಸ್ನೇಹಿತರೆ, ಓಕೆನಾ? ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ನಾವು ಥ್ಯಾಂಕ್ಸ್ ಫಾರ್ ವಾಚಿಂಗ್.